ಕಪಿ ಮತ್ತು ಮೊಸಳೆ ಬುದ್ಧಿವಂತಿಕೆಯ ಕಥೆ. ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ದೊಡ್ಡ ಜಾಂಬೂ ಮರ ಇತ್ತು. ಆ ಮರದಲ್ಲಿ ಒಂದು ಚುರುಕಾದ ಕಪಿ ವಾಸಿಸುತ್ತಿತ್ತು. ಆ ಮರದಲ್ಲಿ ತುಂಬಾ ಸಿಹಿಯಾದ ಜಾಂಬೂ ಹಣ್ಣುಗಳು ಬೆಳೆಯುತ್ತಿವೆ. ಒಂದು ದಿನ ನದಿಯಿಂದ ಒಂದು ಮೊಸಳೆ ಹೊರಬಂದಿತು. ಅದು ತುಂಬಾ ಹಸಿದಿತ್ತು. ಕಪಿ ಅದನ್ನು ನೋಡಿತು ಮತ್ತು ಸ್ನೇಹದಿಂದ ಕೇಳಿತು, ನೀನು ಹಸಿದಿರುವಂತೆ ಕಾಣುತ್ತೀಯಾ? ಈ ಜಾಂಬೂ ಹಣ್ಣುಗಳನ್ನು ತಿನ್ನು. ಕಪಿ ಕೆಲವು ಕಿತ್ತುಗಳನ್ನು ಕಿತ್ತು ಮೊಸಳೆಗೆ ಕೊಟ್ಟಿತು. ಮೊಸಳೆ ಅವನ್ನು ತಿಂದಾಗ ತುಂಬಾ ಸಂತೋಷಪಟ್ಟಿತು. ಆ ದಿನದಿಂದ ಮೊಸಳೆ ಪ್ರತಿದಿನ ಅಲ್ಲಿಗೆ ಬರುತ್ತಿತ್ತು. ಕಪಿ ಅದಕ್ಕೆ ಹಣ್ಣುಗಳನ್ನು ಕೊಡುತ್ತಿತ್ತು. ನಿಧಾನವಾಗಿ ಅವರು ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಮೊಸಳೆ ಕೆಲವು ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಯಿತು. ಅದರ ಹೆಂಡತಿ ಆ ಹಣ್ಣುಗಳನ್ನು ತಿನ್ನಿ ತುಂಬಾ ಇಷ್ಟಪಟ್ಟಳು. ಅವಳು ಕೇಳಿತು, ಈ ಹಣ್ಣುಗಳು ಎಲ್ಲಿಂದ ತಂದೆ? ಮೊಸಳೆ ಹೇಳಿತು, ನನ್ನ ಸ್ನೇಹಿತ ಕಪಿ ಮರದಲ್ಲಿ ವಾಸಿಸುತ್ತಾನೆ, ಅವನೇ ಕೊಡುತ್ತಾನೆ. ಮೊಸಳೆಯ ಹೆಂಡತಿಗೆ ಒಂದು ಕೆಟ್ಟ ಆಲೋಚನೆ ಬಂದಿತು. ಅವಳು ಹೇಳಿತು, ಆ ಕಪಿ ಪ್ರತಿದಿನ ಇಷ್ಟು ಸಿಹಿ ಹಣ್ಣು ತಿನ್ನುತ್ತಾನೆ ಅಂದ್ರೆ ಅದರ ಹೃದಯವೂ ಸಿಹಿಯಾಗಿರಬೇಕು. ನನಗೆ ಅದರ ಹೃದಯ ಬೇಕು. ಮೊಸಳೆ ಮೊದಲು ಒಪ್ಪಲಿಲ್ಲ, ಆದರೆ ಅವಳು ಮತ್ತೆ ಮತ್ತೆ ಕೇಳುತ್ತಿದ್ದಳು. ಕೊನೆಗೆ ಮೊಸಳೆ ದುಃಖದಿಂದ ಕಪಿಯನ್ನು ಮನೆಗೆ ಆಹ್ವಾನಿಸಲು ಹೋಯಿತು. ಮೊಸಳೆ ಕಪಿಗೆ ಹೇಳಿತು, ಸ್ನೇಹಿತ, ನನ್ನ ಮನೆಗೆ ಬಾ, ನನ್ನ ಹೆಂಡತಿ ನಿನ್ನನ್ನು ಭೇಟಿ ಮಾಡಬೇಕು. ಕಪಿ ಹೇಳಿತು, ನಾನು ಈಜಲು ಬಾರದು. ಮೊಸಳೆ ಹೇಳಿತು, ಪರವಾಗಿಲ್ಲಳೆ. ಹೇಳಿತು, ಪರವಾಗಿಲ್ಲ, ನನ್ನ ಬೆನ್ನ ಮೇಲೆ ಕುಳಿತುಕೋ, ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಕಪಿ ಮೊಸಳೆಯ ಬೆನ್ನ ಮೇಲೆ ಕುಳಿತಿತು. ಅವರು ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ನಿಜವನ್ನು ಹೇಳಿತು, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು. ಕಪಿ ಕ್ಷಣಕ್ಕೆ ಯೋಚಿಸಿತು. ಅದು ತುಂಬಾ ಬುದ್ಧಿವಂತವಾಗಿತ್ತು. ಅದು ಹೇಳಿತು, ಅಯ್ಯೋ, ನೀನು ಮೊದಲು ಹೇಳಬೇಕಿತ್ತು. ನನ್ನ ಹೃದಯ ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ನಾವು ಹಿಂದಕ್ಕೆ ಹೋಗೋಣ, ನಾನು ಅದನ್ನು ತಂದುಕೊಡುತ್ತೇನೆ. ಮೊಸಳೆ ನಂಬಿತು ಮತ್ತು ಮರದ ಕಡೆಗೆ ತಿರುಗಿತು. ಮರದ ಬಳಿ ಬಂದ ಕೂಡಲೇ ಕಪಿ ತಕ್ಷಣ ಮರಕ್ಕೆ ಹಾರಿ ಮೇಲೆ ಹೋಯಿತು. ಅದು ಹೇಳಿತು, ಯಾರಾದರೂ ತಮ್ಮ ಹೃದಯವನ್ನು ಮರದಲ್ಲಿ ಬಿಡ್ತಾರಾ? ನೀನು ನನ್ನನ್ನು ಮೋಸ ಮಾಡಲು ಯತ್ನಿಸಿದ್ದೆ. ಈಗ ನಾನು ಮತ್ತೆ ನಿನ್ನನ್ನು ನಂಬುವುದಿಲ್ಲ. ಮೊಸಳೆ ತುಂಬಾ ನಾಚಿಕೆ ಪಟ್ಟಿತು ಮತ್ತು ಅಲ್ಲಿಂದ ಹೋಗಿಬಿಟ್ಟಿತು. ನೀತಿ: ಬುದ್ಧಿವಂತಿಕೆ ಮತ್ತು ತಕ್ಷಣದ ಯೋಚನೆ ದೊಡ್ಡ ಅಪಾಯದಿಂದ ನಮ್ಮನ್ನು ಉಳಿಸುತ್ತದೆ.